ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಗಿದೆ, ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸೂರ್ಯ ಅವರು ಮೀನಾ ಅವ್ರನ್ನ ಕರೆಯೋದಕ್ಕೆ ಅಂತ ಹೋಗ್ತಾರೆ. ನೀವೆಷ್ಟೇ ಹೇಳಿದ್ರು ನಾನು ಬರಲ್ಲ ಅಂತ ಮೀನಾ ಅವರು ತುಂಬ ಆಟ ಮಾಡ್ತಾರೆ. ಸೂರ್ಯ ಅವರು ನೀನು ಬರಲ್ಲ ತಾನೇ, ಬಂದು ನಮ್ಮ ಅಪ್ಪನಿಗೆ ನಾನು ಬರಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ. ಅದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ನಾನು ಆ ಮನೆ ಹೊಸ್ಲು ನಾನು ತುಳಿಯಲ್ಲ ಅಂತ ಹೇಳ್ತಾರೆ. ಯಾಕೆ ತುಳಿಯಲ್ಲ ಅಂತ ಇದೆಯಾ, ಯಾರ್ದೋ ಮಾತು ಕಟ್ಕೊಂಡು ನೀನು ಈ ಥರ ಆಟ ಮಾಡ್ತಾ ಇರೋದು ಸರಿಯಲ್ಲ, ಬ್ಯಾಗ್ ಎತ್ಕೊಂಡು ಬರ್ತಾ ಇರಬೇಕಷ್ಟೇ ಅಂತ ಹೇಳ್ತಾರೆ. ಮೀನಾ ಅವರು ನಾನು ಬರಲೇಬೇಕು ಅಂತಂದರೆ ನನ್ನಿಂದ ಮಾವನಿಗೆ ಯಾವುದೇ ಥರದ ತೊಂದರೆನೂ ಆಗಲ್ಲ, ನನ್ನ ಜಾತಕ ಸರಿಯಾಗಿದೆ ಅಂತ ನೀವು ಪ್ರೂವ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೂರ್ಯ ಅವರು ಅದಕ್ಕೆ ಉತ್ತರ ಕೊಡ್ದೇನೆ ಮನೆಗೆ ಹೊರಟೋಗ್ತಾರೆ. ಕನಕ ಮಂಜ ಅವರೆಲ್ಲರೂ ಎಷ್ಟೇ ಹೇಳಿದ್ರು ನಿಮ್ಮ ಕೈಯಲ್ಲಿ ಬುದ್ಧಿ ಹೇಳಿಸ್ಕೊಳ್ಳೋ ಅನಿವಾರ್ಯ ನನಗಿಲ್ಲ, ನನಗೇನು ಮಾಡಬೇಕು ಅನ್ನೋದು ಗೊತ್ತಿದೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಅವ್ರ ಅಮ್ಮನಿಗೆ ಸಮಾಧಾನ ಮಾಡ್ತಾರೆ. ಶಾಂತಿ ಅವರು ವಿಶಾಲಾಕ್ಷಿ ಅವ್ರಿಗೆ ಫೋನ್ ಮಾಡಿ ಮೀನಾ ಮನೆ ಬಿಟ್ಟು ಓದ್ಲು ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಏನು ಟೀಚರ್ ಇದು, ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಕೇಳ್ತಾರೆ. ನನ್ನ ಮನೋಜ ಇದನ್ನಲ್ಲ, ಅವನೇ ಐಡಿಯಾ ಕೊಟ್ಟಿದ್ದು, ಅವನು ಏನು ಹೇಳ್ದ ಅದನ್ನೇ ಮಾಡಿದೆ, ಅವಳು ಮನೆ ಬಿಟ್ಟು ಓದ್ಲು ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಓದೊಳಗೆ ಬರೋದು ಎಷ್ಟೊತ್ತಾಗತ್ತೆ ಟೀಚರ್, ಬಂದೇ ಬರ್ತಾಳೆ ಬಿಡಿ ಅಂತ ಹೇಳ್ತಾರೆ. ಅದೆಲ್ಲ ಆಗಲ್ಲ, ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿದಾಳೆ, ನಾನು ಕರೆಯೋವರೆಗೂ ಬರಲ್ಲ ಅಂತ, ನಾನು ಅವಳನ್ನ ಕರೆಯಲ್ಲ, ಅವಳು ಈ ಮನೆಗೆ ಬರಲ್ಲ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಸರಿ ಆಯಿತು ಟೀಚರ್, ಒಳ್ಳೇದಾಯಿತು ಬಿಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ರೋಹಿಣಿ ಅವರು ಏನಂಟಿ ಇದು ಸಿಹಿ ಸುದ್ದಿ ಅಂತ ಹೇಳ್ತಾರೆ. ಹೌದು ಕಣಮ್ಮ, ನೀನು ಮನೆಗೆ ಹೋಗೋದಕ್ಕೆ ರೆಡಿ ಆಗು ಅಂತ ಹೇಳ್ತಾರೆ. ಶಾಂತಿ ಅವರು ಒಳಗಡೆಗೆ ಬಂದು ಏನಪ್ಪ ಮನೋಜ, ನೀನು ಇನ್ನೂ ಮಲಗಿಲ್ವಾ, ಗ್ಲಾಮರ್ ಹೊರಟೋಗುತ್ತೆ ಕಣೋ, ಹೋಗಿ ಮಲ್ಕೋಗು ಅಂತ ಹೇಳ್ತಾರೆ. ಅದು ನಿಜ ಮಮ್ಮಿ, ಆದರೆ ಈ ಸೂರ್ಯ ಈ ಥರ ಗುರಾಯಿಸ್ತಾ ಇದ್ದಾನಲ್ಲ ಸರಿಯಾ ಮಮ್ಮಿ, ಮಠ ಮಧ್ಯಾಹ್ನ ಟವಲ್ ಹಾಕೊಂಡು ನನಗೆ ಅಷ್ಟೆಲ್ಲ ಹೊಡ್ದ, ಇವಾಗ ನೋಡಿದ್ರೆ ಈ ಥರ ಗುರಾಯಿಸ್ತಾವನಲ್ಲ, ನಿಂಗೆ ಕೇಳು ಮಮ್ಮಿ ಅಂತ ಹೇಳ್ತಾನೆ. ಏ ಸೂರ್ಯ, ಯಾಕೋ ಅವನಿಗೆ ನೀನು ಹೇಳೋರು ಕೇಳೋರಿಲ್ವಾ, ಯಾಕೋ ನನ್ನ ಮಗನ ಆ ಥರ ಗುರಾಯಿಸ್ತಿದ್ಯಾ ಅಂತ ಕೇಳ್ತಾರೆ. ಸೆಕ್ರೆ ಸುಮ್ಮನೆ ಇದ್ಬಿಡ, ಕೇಳು ನಿನ್ನ ಮಗನಿಗೆ, ನನಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅಂಥದ್ರಲ್ಲಿ ಇವ್ನು ಹಿಂಗೆ ಆಡ್ತಾಯಿದ್ರೆ ನಿಜವಾಗ್ಲೂ ಬಾರಿಸ್ತೀನಿ ಅಂತ ಹೇಳ್ತಾರೆ. ಮನೋಜ್ ಅವರು ಏನೋ ಹೊಡೆದ್ಬಿಡ್ತೀಯ ನೀನು, ಬಾರೋ ಹೊಡಿಬಾರೋ ಅಂತ ಕರೀತಾರೆ. ಸೂರ್ಯ ಅವರು ಚೆನ್ನಾಗಿ ಹಾಕೊಂಡು ಹೊಡಿತಾರೆ. ಅಷ್ಟರಲ್ಲಿ ರಂಗನಾಥ್ ಅವರು ಬರ್ತಾರೆ. ಏನ್ರಯ್ಯ ಇದು, ಯಾಕ್ರಯ್ಯ ಹಿಂಗೆ ಆಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಶಾಂತಿಯವರು ರೀ ನಿಮ್ಗೆ ಏನಾಯಿತು, ಯಾಕೆ ಇಷ್ಟೊಂದು ನಡುಕ್ತಿದ್ದೀರಾ ಅಂತ ಕೇಳ್ತಾರೆ. ತುಂಬ ಚಳಿ ಇದೆ ಶಾಂತಿ, ಸ್ವಲ್ಪ ಬಿಸಿನೀರು ಕೊಡು ಅಂತ ಕೇಳ್ತಾರೆ. ತಾರಾ ಅವರು ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಶಾಂತಿ ಅವರು ನೀನು ಯಾಕಮ್ಮ ಹೋಗ್ತೀಯಾ, ನಾನೇ ಹೋಗಿ ತಗೊಂಡು ಬರ್ತೀನಿ ಇರು ಅಂತ ಹೇಳ್ತಾರೆ. ರಂಗನಾಥ್ ಅವರು ನೀವೆಲ್ಲ ಯಾಕೆ ಹೋಗಬೇಕು, ಮೀನಾ ಎಲ್ಲಿ ಅಂತ ಕೇಳ್ತಾರೆ. ಸೂರ್ಯ ಅವರು ಇಲ್ಲ ಅಪ್ಪ, ಮನೆ ಬಿಟ್ಟು ಕಳಿಸ್ಬಿಟ್ರು ಅವಳನ್ನು ಅಂತ ಹೇಳ್ತಾರೆ. ಏ ಹಾಳಾದವಳೆ, ಏನೇ ಮಾಡಿದೆ ಆ ಮಗುಗೆ, ಏನಂತ ಕಳಿಸ್ದೆ ಅಂತ ಕೇಳ್ತಾರೆ. ನನ್ನ ತಾಳಿ ಉಳಿಬೇಕು ಅಂತಂದರೆ ಅವಳು ಈ ಮನೇಲಿ ಇರಬಾರ್ದು, ಅದಕ್ಕೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ಹಂಗಾದ್ರೆ ಮೀನಾ ಇಲ್ಲ ಅಂತಂದರೆ ನನಗೆ ಏನೂ ಆಗಲ್ಲ ಅಲ್ವಾ, ಸರಿ ಬಿಡು ಅಂತ ಹೇಳಿ ತಣ್ಣೀರನ್ನು ಕುಡಿತಾರೆ. ರೀ ಏನು ಮಾಡ್ತಾ ಇದ್ದೀರಾ ನೀವು, ತಣ್ಣೀರು ನಿಮ್ಗೆ ಆಗಲ್ಲ, ಇವಾಗಲೇ ಹುಷಾರಿಲ್ಲ, ಜ್ವರ ಇದೆ, ಏನು ಕುಡಿತಿದ್ದೀರಾ ಅಂತ ಕೇಳ್ತಾರೆ. ಮೀನಾ ಇಲ್ಲ ಅಂತಂದರೆ ನನಗೇನೂ ಆಗಲ್ಲ ಬಿಡು ಅಂತ ಹೇಳಿ ಹೊರಗಡೆ ಹೋಗಿ ತಣ್ಣೀರನ್ನ ಉಯ್ಕೊಂತಾರೆ. ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ, ಮೊದಲೇ ನಿಮಗೆ ಜ್ವರ ಇದೆ, ಈ ಥರ ಎಲ್ಲ ಮಾಡಬೇಡಿ, ನನಗೆ ಸಂಕಟ ಆಗುತ್ತೆ ಅಂತ ಹೇಳ್ತಾರೆ. ನಿನಗೆ ಸಂಕಟ ಆಗುತ್ತಾ, ನನಗೆ ಸಂಕಟ ಆಗ್ತಾ ಇಲ್ವಾ, ಆ ಮಗು ನನ್ನನ್ನೇ ಅಪ್ಪ ಅಂದ್ಕೊಂಡು ಬಂದಿತ್ತು, ಆ ಮಗುನ ನೀನು ಹಿಂಸೆ ಮಾಡಿ ಅವಳನ್ನ ಆಚೆ ಕಳಿಸಿದ್ಯಲ್ಲ, ನಿನಗೆ ಒಂಚೂರು ಕನಿಕರ ಅನ್ನೋದೇ ಇಲ್ವಾ ಶಾಂತಿ ಅಂತ ಕೇಳ್ತಾರೆ. ಹಾಗಾದರೆ ನಿಮಗೆ ಮೀನಾ ಮಾತ್ರ ಮುಖ್ಯ, ನಾನು ನಿಮಗೆ ಮುಖ್ಯ ಅಲ್ವಾ ಅಂತ ಕೇಳ್ತಾರೆ. ನೀನು ಧರ್ಮ ಪತ್ನಿ, ಆದರೆ ಅವಳು ಧರ್ಮ, ನೀನು ಬಂದು ಈ ಮನೆ ತುಂಬಿತು, ಆದರೆ ಅವಳು ಬಂದು ನನ್ನ ಮನಸ್ಸು ತುಂಬಿದೆ ಶಾಂತಿ. ಆ ಮಗು ಎಲ್ಲರನ್ನೂ ಬಿಟ್ಟು ನಮ್ಮನ್ನೇ ಜೀವ ಪ್ರಪಂಚ ಅಂದ್ಕೊಂಡು ಬಂದಿದೆಯಲ್ಲ, ಆ ಮಗುನ ನೀನು ಇಷ್ಟೊಂದು ಅಸಡ್ಡೆಯಾಗಿ ನೋಡ್ತಾ ಇದ್ದಿಲ್ಲ, ನಿಮಗೆ ಒಂಚೂರು ಮನುಷ್ಯತ್ವ ಇಲ್ವಾ ಅಂತ ಕೇಳ್ತಾರೆ. ನೀವೇನೇ ಹೇಳಿದ್ರು ಆ ಮೀನನ್ನು ನಾನು ಮನೆ ಬಿಟ್ಟು ಕಳಿಸಿದ್ದೀನಿ, ಅವಳಂತೂ ಮನೆಗೆ ಬರಲ್ಲ ಅಂತ ಹೇಳ್ತಾರೆ. ಅವಳು ಮನೆಗೆ ಬರಲ್ಲ ಅಂತಂದರೆ ನಾನು ಇಲ್ಲಿಂದ ಒಳಗಡೆಗೆ ಬರಲ್ಲ ಅಂತ ಹೇಳ್ತಾರೆ. ಲೋ ರವಿ, ನೀನಾದರೂ ಹೇಳು ಅಂತ ಶಾಂತಿಯವ್ರು ಹೇಳ್ತಾರೆ. ರವಿ ಅವರು ನಾನು ಏನಮ್ಮ ಹೇಳೋಕ್ಕಾಗತ್ತೆ ಅಂತಂದರೆ ಮನೋಜ ನೀನಾದರೂ ಹೇಳು ಅಂತ ಹೇಳ್ತಾರೆ. ರಂಗನಾಥ್ ಅವರು ಶಂಕುದಿಂದ ಬಂದರೆ ತೀರ್ಥನ ಕುಡಿಯೋಕ್ಕೆ ರೆಡಿ ಇಲ್ಲ, ಅಂಥದ್ರಲ್ಲಿ ಬಚ್ಚಲು ನೀರನ್ನು ಕುಡಿತೀನ ನಾನು ಕುಡಿಯಲ್ಲ ಅಂತ ಹೇಳ್ತಾರೆ. ಅಪ್ಪಯ್ಯ ಏನಪ್ಪಯ್ಯ ಇದು, 5 ಡಿಗ್ರಿ ಮನೋಜ, ನನ್ನನ್ನು ಬಚ್ಚಲು ನೀರು ಅಂತಿದ್ದೀರಲ್ಲ ಅಂತ ಹೇಳ್ತಾನೆ. ಏ ಹಾಳಾದವನೇ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಇವಾಗ ಅಂತ ಹೇಳ್ತಾರೆ.
ಇವಾಗ ಏನಾಗಬೇಕು ನಿಮಗೆ ಅಂತಂದಾಗ ಮೀನಾ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಲೋ ಸೂರ್ಯ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಸರಿ ನಾನೇ ಮಾಡ್ತೀನಿ ಅಂತ ಸೂರ್ಯ ಅವರು ಫೋನ್ ತೆಗೆದು ಮಾಡ್ತಾರೆ. ಸೂರ್ಯ ನೀನು ಫೋನ್ ಕಟ್ ಮಾಡು, ಕಳಿಸಿರೋದು ಶಾಂತಿ, ಅವಳೇ ಫೋನ್ ಮಾಡಿ ಕರಿಬೇಕು ಅಂತ ಹೇಳ್ತಾರೆ. ಏನ್ರಿ ನಾನು ಅವಳು ಕಾಲಿಡಿಬೇಕಾ ಅಂತ ಕೇಳ್ತಾರೆ. ಕಳಿಸಿರೋದು ನೀನು ತಾನೇ, ನೀನೇ ಕಾಲಿಡಿಬೇಕು, ಅವಳು ಈ ಮನೆಗೆ ಬರಬೇಕು ಅಷ್ಟೇ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಶಾಂತಿ ಅವರು ಮೀನಿಂಗೆ ಫೋನ್ ಮಾಡ್ತಾರೆ. ಲೇ ಮೀನಾ, ಇನ್ನೊಂದು 10 ನಿಮಿಷದಲ್ಲಿ ಗಂಟು ಮೂಟೆ ಕಟ್ಕೊಂಡು ಮನೆಗೆ ಬಾ ಅಂತ ಹೇಳ್ತಾರೆ. ಮೀನಾ ಅವರು ಅಲ್ಲ ಅತ್ತೆ, ನೀವೇ ತಾನೇ ಬರಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ನೀವು ಕರೆಯ ಗಂಟ ನಾನು ಬರಲ್ಲ ಅಂತ ನೀನು ತಾಲಿ ಮುಟ್ಟಿ ಪ್ರಮಾಣ ಮಾಡಿದೀಯಾ, ಈಗ ನಾನೇ ಕರಿತಾ ಇದ್ದೀನಿ, ಇನ್ನು 10 ನಿಮಿಷದಲ್ಲಿ ಮನೆಗೆ ಬಾ ಅಂತ ಹೇಳ್ತಾರೆ. ಸರಿ ಅತ್ತೆ ಆಯಿತು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಸೂರ್ಯ ಅವರು ಸರಿಯಪ್ಪ ಇವಾಗ ಬರ್ತೀನಿ ಅಂದಮೇಲೆ ಮೀನಾ ಬಂದೇ ಬರ್ತಾಳೆ, ಬನ್ನಿ ಇವಾಗ ಬಟ್ಟೆ ಚೇಂಜ್ ಮಾಡಿ ಒಳಗಡೆ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.